ಕೂತಿದ್ದಾರೆ. ಮತ್ತೆ 75 ದಂಡಪೀಠಗಳು ವಿಧಾನ ಪರಿಷತ್ ದಂಡಪೀಠಗಳಿಗೆಲ್ಲ 75 ಮತ್ತೆ ವಿಧಾನಸೌಧದಲ್ಲಿ 224 ದಲ್ಲಾಳಿಗಳ ಸಂಖ್ಯೆ ಹೇಳ್ಬೇಕು. ದುಗ್ಗನಹಳ್ಳಿ ಗ್ರಾಮಸ್ಥರು ಕೂಗು ಅಲ್ಲಿ ಗಂಟೆ ಕೇಳಿಸ್ಬೇಕು. ಯಾವುದೇ ಕಾರಣಕ್ಕೂ ಇನ್ನ ಜೋರಿಗೆ ಅದು ಹುಬ್ಬಳ್ಳಿ ವಯಸ್ಸು 150 ಕಿಲೋಮೀಟರ್ ಹುಬ್ಬಳ್ಳಿನ ಬಂದಿದ್ದಾರೆ ಅಣ್ಣ. 380 ಕಿಲೋಮೀಟರ್ ನಡೆದಿದೆ. ಪೂರ್ತಿ 55 ದಿನ ನಮ್ಮ ಜೊತೆಲಿ ಇರ್ತಾರೆ. ದಯವಿಟ್ಟು ನಿಮ್ಮ ವಯಸ್ಸು ಕೇಳಿಸ್ಬೇಕು. ದುಗ್ಗನಹಳ್ಳಿ ವಯಸ್ಸು ಯಾವುದೇ ಕಾರಣಕ್ಕೂ ಇನ್ನ ಜೋರಿಗೆ ಯಾವುದೇ ಕಾರಣಕ್ಕೂ ಖಾಸಗಿ ಶಾಲೆ ಖಾಸಗಿ ಆಸ್ಪತ್ರೆ ಮಾಲೀಕರಿಗೆ ಮತ ನೀಡುವುದಿಲ್ಲ. ದಯವಿಟ್ಟು ಇದೊಂದು ಪ್ರತಿಜ್ಞೆ ಮಾಡಿ ಅದೇ ರೀತಿ ನಡ್ಕೊಳ್ಳಿ. ಮತ್ತೆ ಏಕರೂಪ ಶಿಕ್ಷಣ ಅಂತೀವಿ. ಮಂತ್ರಿ ಮಗುಗೂ ಒಂದೇ ರೀತಿ ಶಿಕ್ಷಣ, ಕಾರ್ಮಿಕರ ಮಕ್ಕಳಿಗೂ ಒಂದೇ ರೀತಿ ಶಿಕ್ಷಣ. ನೀವೆಲ್ಲ ನೋಡಿದ್ರ ಸ್ಟೇಟ್ ಸಿಲೆಬಸ್ CBSE ICSE 108 ಇದೆ. ಸೊ ಏಕರೂಪ ಶಿಕ್ಷಣ ಅಂತೀವಿ. ಬೇಕೇ ಬೇಕು ಅಂತ ಹೇಳಿ ಏಕರೂಪ ಶಿಕ್ಷಣ ಇನ್ನ ಜೋರಿಗೆ ಏಕರೂಪ ಶಿಕ್ಷಣ ಬೇಕೇ ಬೇಕು. ಏಕರೂಪ ಶಿಕ್ಷಣ ಬೇಕೇ ಬೇಕು. ಏಕರೂಪ ಶಿಕ್ಷಣ. ಮತ್ತೆ ಕೊನೆಯದಾಗಿ ನಾವು ಪಾದಯಾತ್ರೆ ಪಕ್ಷಾತೀತವಾಗಿ ಮಾಡ್ತಾ ಇದೀವಿ. ನಮ್ಗೆ ಊಟ ತಿಂಡಿ ಎಲ್ಲ ಇಲ್ಲೇ ಪುಣ್ಯಾತ್ಮ ಮಾಡ್ತಾ ಇದಾರೆ. ಅಲ್ಲಿ ನಮ್ಮ ದೇವಿಪುರದವರು, ನಮ್ಮ ರೈತ ಸಂಘದ ಹೋರಾಟಗಾರರು ಮತ್ತೆ ಅಲ್ಲಿ ಗ್ರಾಮಸ್ಥರನ್ನ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ರು. ಬೆಳಿಗ್ಗೆಯಲ್ಲಿ ಅಮೃತೇಶ್ವರ ಹಳ್ಳಿಲಿ ಇದು ಮಾಡಿದ್ರು. ರಾತ್ರಿ ಬಂಡೂರಲ್ಲಿ ಮಾಡ್ತಾ ಇದ್ದಾರೆ. ನಮ್ಗೆ ಒಂದೇ ಒಂದು ಖರ್ಚು ಬೀಳುತ್ತೆ ಪ್ರಚಾರ ವಾಹನ, ಪೆಟ್ರೋಲ್ ಡೀಸೆಲ್ ಬಾಡಿಗೆ. ದಯವಿಟ್ಟು ಎಲ್ಲ 10 ರೂಪಾಯಿ ದೇಣಿಗೆ ಕೊಟ್ಟು ನಮಗೆ ಸಹಕಾರ ಮಾಡಿ. 10 ರೂಪಾಯಿ ಏನಕ್ಕೆ ಅಂದ್ರೆ ನಿಮ್ಗೆ 10 ರೂಪಾಯಿ ಕೊಟ್ಟರೆ ಏನಕ್ಕೆ ಇಸ್ಕೊಂಡು ಅಂತ ಒಂದು ಇದಿರುತ್ತೆ, ಏನೋ ಒಂದು ಬೆಂಟಂಗ್ ಆಗಿರುತ್ತೆ, ಅದೊಂದು ನೆನಪಿರುತ್ತೆ. ಮತ್ತೆ ಜೂನ್ 6ನೇ ತಾರೀಕು ಮರೆಯಕ್ಕೆ ಹೋಗಬೇಡಿ. ಜೂನ್ 6ನೇ ತಾರೀಕು ಮಂಡ್ಯ ಜಿಲ್ಲೆ ಇತಿಹಾಸದ ಪುಟದಲ್ಲಿ ದಾಖಲೆ ಆಗುತ್ತೆ. ಪಂಜಿನ ಮೆರವಣಿಗೆ ಇರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ 1500 ಹಳ್ಳಿಗಳಿದೆ. ಒಂದು ಊರಲ್ಲಿ ಇಬ್ರು ಬಂದ್ರೆ 3000 ಜನ ಆಗ್ತಾರೆ. ನಿಮ್ ತರ ಏನಾರ ಒಂದು ಲಾರಿ ಏನಾರ ಬಂದ್ರೆ ಪೂರ್ತಿ ಪ್ರಪಂಚ ತೀರ ನೋಡುತ್ತೆ. ಆ ರೀತಿ ಒಂದು ಪಂಜಿನ ಮೆರವಣಿಗೆ ಮಾಡೋಣ. ಕನಿಷ್ಠ ಒಂದು 3000 ಜನ ಬರಲೇಬೇಕು. ದಯವಿಟ್ಟು ಇಲ್ಲಿನ ದುಗ್ಗನಹಳ್ಳಿ ಗ್ರಾಮಸ್ಥರು ಒಂದು ಗಾಡಿ ಮಾಡ್ಕೊಂಡು ಬನ್ನಿ. ದಯವಿಟ್ಟು 2 ಗಂಟೆ ನೀವು ಬಂದು ಏನಾದ್ರು ಮಾಡಿರಣ್ಣ, ನೀವೇನೇನು ಕೇಳ್ತಾ ಇದ್ದೀರ ಅದೆಲ್ಲ ಸಕ್ಸಸ್ಫುಲ್ ಆಗುತ್ತೆ. ನಾವು ಬೀದಿ ಹೋರಾಟ ಅದಕ್ಕೆಲ್ಲ ಹೆಚ್ಚಿನ ಪ್ರಾಮುಖ್ಯತೆ ಅಲ್ಲಿ ಬರುತ್ತೆ. ಜೂನ್ 6ನೇ ತಾರೀಕು ಮಿಸ್ ಮಾಡಬೇಡಿ. ಅದಿರಲಿಣ್ಣ, ಜೂನ್ 6ನೇ ತಾರೀಕು ಮಿಸ್ ಮಾಡಬೇಡಿ. ಔಟ್ ಮಾಡಿ. ದಯವಿಟ್ಟು 10 ರೂಪಾಯಿ ದೇಣಿಗೆ ಕೊಟ್ಟು ಸಹಾಯ ಮಾಡಿ. ಆಗುದಿಲ್ಲ ಕಣ. ಏನ್ ಹೇಳಿದ್ರು ಆಗುದಿಲ್ಲ. ಯೂನಿಟ್ಗಳು ಏನ್ ಮಾಡ್ಕೊಂತಾರೆ ಅವೆಲ್ಲ ಕೆಲಸ ಮಾಡಬೇಕು. ಈಗ ಮೀರಿ ಆ ಪ್ರಮಾಣ ಮಾಡ್ರಿ ನೀವು. ಪ್ರಮಾಣ ಬರ್ತೀನಿ ಅವ್ರಿಗೆ ಔಟ್ ಹಾಕಿ ಮಾಡಿ. 6ನೇ ತಾರೀಕು ಮಿಸ್ ಮಾಡಬೇಡಿ. ಪಂಜಿನ ಮೆರವಣಿಗೆ ಇರುತ್ತೆ. ಹಂಗಲ್ಲ ನಾ ಸರ್ಕಾರ ಏನ್ ಮಾಡೋಕ್ಕಾಗಲ್ಲ. ನಾಮ್ ಸರಿಯಾಗಿದ್ರೆ ಸರ್ಕಾರ ಏನ್ ಮಾಡೋದು. ಅವ್ರನ್ನ ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ರೆ